ಮಾರ್ನಿಂಗ್ ವಿಶು. ಡಿಸ್ಟರ್ಬ್ ಆಯ್ತಾ? ಅರೆ ನೀನೇ ಯಾಕೆ ಬಂದು ಬಾಗಿಲು ತೆಗ್ದೆ? ವಿಶಾಖ ಎದ್ದೇಳು. ವಿಶಾಖ ವಿಶಾಖ ಎದ್ದೇಳು. ಬಿಡಮ್ಮ, ದೊಡ್ಡವ್ರ ಮನೆ ಎಲ್ಲರೂ ಲೇಟಾಗೇ ಹೇಳ್ತಾರೆ. ಗ್ರೇಟ್. ಈ ಮನೆ ಲಕ್ಷಣನೇ ಚೇಂಜ್ ಮಾಡ್ತಾಳಂತೆ ಈ ಚಿಕ್ಕ ಸೊಸೆ. ವೆಲ್, ಈ ಮನೆ ದೊಡ್ಡ ಸೊಸೆ ನಾನು. ಆಗ್ಲೇ ಏನ್ ಕೆಲಸ ಶುರು ಮಾಡಿದೀನಿ. ಗುಡ್ ಮಾರ್ನಿಂಗ್. ನಿಜವಾಗ್ಲೂ ನೀನೇ ವಿಶಾಖನಾ? ಹೌದು, ನಾನೇ ವಿಶಾಖ, ಪೂರ್ಣಚಂದ್ರ ಶಾಸ್ತ್ರಿಗಳ ಮಗಳು. ನನ್ನ ಮದುವೆ ನಿನ್ ಜೊತೆನೇ ಆಯ್ತಾ? ಹೌದು. ನಿಮ್ಮ ಚಿಕ್ಕ ಸೊಸೆ ತುಂಬ ಮುದ್ದಾಗಿದ್ದಾರೆ. ಹೌದು, ಈಗಿನ ಕಾಲದಲ್ಲಿ ಹುಡುಗರಿಗೆ ಹೆಣ್ಣು ಹುಡ್ಕೋದೇ ಕಷ್ಟ. ಅಂಥದ್ರಲ್ಲಿ ಒಳ್ಳೆ ಮನೆ ಹುಡುಗಿ ಸಿಕ್ಕಿದ್ದಾಳೆ. ಅದು ನಮ್ಮ ಪುಣ್ಯ. ಅವಳ ನಿಜ ರೂಪ ಏನು ಅಂತ ನಂಗೆ ಬೆಳಗ್ಗೆನೇ ಗೊತ್ತಾಯ್ತು. ಇನ್ನು ಇವ್ರಿಗೆ ಗೊತ್ತಾಗೋದು ಬಾಕಿ ಇದೆ. ಗೊತ್ತಾಗುತ್ತೆ, ಏನು ತಡ ಇಲ್ಲ. ವಿಶು, ಯಾಕೆ ಒಬ್ಬನೇ ಬಂದೆ? ವಿಶಾಖ ಎಲ್ಲಿ? ಅವಳಿಗೆ ಬೆಳಿಗ್ಗೆ ಬೇಗ ಎದ್ದು ರೂಢಿ ಇಲ್ಲ ಅಂತ ಕಾಣಿಸುತ್ತೆ. ನಾನೇ ಎಬ್ಬರಿಸೋಣ ಅಂತ ಹೋದಾಗ ವಿಶುನೇ ಬಾಗ್ಲು ತೆಗ್ದಿದ್ದು. ಮದುವೆ ಆಗಿದ್ದ ಮಾರನೇ ದಿನ ಎಲ್ರಿಗೂ ಹಾಗೆ ಆಗೋದು. ನಿನಗೆ ನೆನಪಿದ್ಯಾ? ನೀನ್ ಮದುವೆ ಆಗಿದ್ದ ಮಾರನೇ ದಿನ ನೀನ್ ಎದ್ದಾಗ ಸೂರ್ಯ ನೆತ್ತಿಗೆ ಬಂದಿದ್ದ. ನನ್ನ ಮನಸ್ಸು, ನನ್ನ ಸಂಸ್ಕಾರ ಹೇಳುತ್ತೆ ಮದ್ವೆಲ್ ಹಣೆಗಿಡ್ಸಿದ ಕುಂಕುಮನ ಒರೆಸಿ ತೆಗಿಬಾರ್ದು ಅಂತ. ಆದ್ರೆ ನನ್ನ ವಿವೇಕ ಹೇಳುತ್ತೆ ಈ ಕುಂಕುಮ ನನ್ನ ಹಣೆಯಲ್ಲಿ ಇರಬಾರ್ದು ಅಂತ. ನಾನು ಏನ್ ಮಾಡ್ಲಿ ಕೃಷ್ಣ? ನಾನು ಎಳ್ಕೊಂಡು ಹೋಗಿ ಮದ್ವೆ ಮಾಡಿಸ್ದೆ. ಈಗ ಇದಕ್ಕೆ ಪರಿಹಾರನೂ ನೀನೇ ಹೇಳು. ಹೇಳು ಕೃಷ್ಣ, ನಾನು ಈ ಕುಂಕುಮನ ಬರೆಸ್ಲಾ ಅಥವಾ ಬೇಡ್ವಾ? ಮೊದಲು ಅಳಿಸು. ಬಾಬಾ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕು. ನಾನು ಹೋಗ್ತೀನಿ. ಯಾಕೆ ನಂದು? ನಿಂಗಿಲ್ಲಿರಕ್ಕೆ ಬೇಜಾರ? ಹಾಗೇನೂ ಇಲ್ಲ. ಅವನಿಗೆ ಅಮ್ಮ ನೆನಪಾಗ್ತಿದೆಯಂತೆ. ಅವನ ಕತೆ ಹಾಗಿರ್ಲಿ. ಈಗ ನೀನೇನ್ ಮಾಡ್ಬೇಕು ಹೇಳು? ಮೊದಲು ದೊಡ್ಡವ್ರಿಗೆ ನಮಸ್ಕಾರ ಮಾಡು. ಐ ಸಾರಿ, ಮರ್ತ್ಬಿಟ್ಟೆ. ಅದೆಲ್ಲ ಎಲ್ಲಿ ಗೊತ್ತಾಗ್ಬೇಕು? ಮೊದಲು ನಿನ್ ಗಂಡನಿಂದನೇ ಶುರು ಮಾಡು. ಅರೆ ಏನಿದು? ಹಣೆಗೆ ಏನು ಇಟ್ಕೊಂಡಿಲ್ಲ? ಐ ಸಾರಿ, ಮರ್ತ್ಬಿಟ್ಟೆ. ನೋ ಪ್ರಾಬ್ಲಮ್, ಇವೆಲ್ಲ ಆಗುತ್ತೆ. ನಮ್ ಚಿಕ್ಕ ಸೊಸೆಗೆ ಮರೆಗುಳಿ ರೋಗ. ಹೌದು, ನೀನು ನಮ್ ವಿಶುನ ಮದ್ವೆ ಆದ್ಯಲ್ಲ, ಅದಾದ್ರೂ ನೆನ್ಪಿದ್ಯೋ ಹೇಗೆ? ನನ್ನ ಮುಖ ಏನ್ ನೋಡ್ತಿದ್ಯೆ? ಗೊಬ್ಬೆ ಕುಣಿತಾ ಇದೀಯಾ? ಕೂತ್ಕೊಳ್ಳೆ ಶೂರ್ಪನಕ್ಕಿ. ತಗೋ ನೀರು, ತೊಳೆದು ತೆಗಿಯೋದನ್ನ.